ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ತಲೆ ಕೂದಲಿಗೆ ಒಂದು ಏರ್ ಆಯಿಲ್ಲ ನಾನೇ ಓನಾಗಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡಿ. ಇದು ನಾನು ಧರ್ಮಸ್ಥಳಕ್ಕೆ ಹೋದಾಗ 5 ಲೀಟ್ರ್ ತೊಗೊಂಬಂದಿದ್ದೆ ಎಣ್ಣೆ. ಅದರಲ್ಲಿ ಇನ್ನೊಂದು 2-3 ಲೀಟ್ರ್ ಉಳ್ಕೊಂಡಿತ್ತು. ಸೊ 1 ಲೀಟ್ರನ್ನ ಸ್ವಲ್ಪ ದೀಪಕ್ಕೂ ಹಾಕ್ತೀನಿ ನಾನು. ಹಂಗಾಗಿ ಅದರಲ್ಲಿ ನನಗೆ 1 ಲೀಟ್ರ್ ತೊಗೊಂಡಿದ್ದೀನಿ. ಆ 1 ಲೀಟ್ರಲ್ಲಿ ಮತ್ತು ಕಾಯ್ಲಿಕ್ಕೆ ಇಡ್ತೀನಿ. ಆಮೇಲೆ ನೋಡಿ ಹರಳೆಣ್ಣೆ, ಇದು ನಾನು ಊರಿಂದ ತೊಗೊಂಬರ್ತೀನಿ, ನಾನು ಎಲ್ಲೂ ತೊಗೊಂಬರಲ್ಲ, ಯಾಕಂದರೆ ನನಗೆ ಊರಿಂದೇ ಸೆಟ್ಟಾಗಿದೆ. ಸೊ ಊರಿಂದೇ ತೊಗೊಂಬರ್ತೀನಿ. ನಾನು ಹರಳೆಣ್ಣೆ ಹಾಕ್ತೀನಿ. ಹರಳೆಣ್ಣೆ ಹಾಕೋದ್ರಿಂದ ವಿಟಮಿನ್ ಇ ಕ್ಯಾಪ್ಸಿಲ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದರಲ್ಲೇ ಇರುತ್ತೆ. ಹಂಗಾಗಿ ಇದರಲ್ಲಿ ತುಂಬ ಮಾಯ್ಶ್ಚರೈಸ್ ಕೊಡುತ್ತೆ ತಲೆಗೆ. ಕೂದಲು ಸ್ವಲ್ಪ ಬಂಕ ಬರುತ್ತೆ, ಬಟ್ ಚೆನ್ನಾಗಿರುತ್ತೆ. ಕೂದಲು ಕಪ್ಪಗಿರುತ್ತೆ. ತಲೆ ಕೂದಲು ಬೆಳ್ಳಗಾಗಲ್ಲ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಸೊ ಬಾದಾಮಿ ಎಣ್ಣೆ ಮೂರನ್ನು ಮಿಕ್ಸ್ ಮಾಡಿ ಅದಕ್ಕೆ ನಾನು ಕಾಯ್ಲಿಕ್ಕಿಡ್ತೀನಿ. ಕಾಯ್ಲಿಕ್ಕಿಟ್ಟು ಮತ್ತು ಕಾದ್ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು, ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಪುದೀನ. ವಿಡಿಯೋ ಸ್ಕಿಪ್ ಆಗಿದೆ, ಪುದೀನ ಹಾಕಿರೋದು. ಮತ್ತು ಒಂದು ಲವಂಗ ಹಾಕಿದ್ದೀನಿ, 1-2 ಸ್ಪೂನು. ಲವಂಗ ಏನಕ್ಕೆ ಹಾಕ್ತದ್ರಿ ಅಂದರೆ ತಲೆನೋವು ಕಡಿಮೆ ಆಗುತ್ತೆ. ಏನಾದರೂ ಸ್ವಲ್ಪ ತಲೆನೋವು ತುಂಬ ಸ್ಟ್ರೆಸ್ ಜಾಸ್ತಿ ಆದಾಗ ತಲೆನೋವು ಬರುತ್ತಲ್ಲ, ಆ ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಹಂಗಾಗಿ ನಾನು ಲವಂಗ ಆ್ಯಡ್ ಮಾಡಿದ್ದೀನಿ. ಮೆಂತ್ಯ ಮತ್ತು ತಂಪು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಹಾಕ್ತಾಯಿದ್ದೀನಿ. ಇನ್ನು ಹರಳೆಣ್ಣೆಲೂ ಅಷ್ಟೇ, ಹರಳೆಣ್ಣೆಯಲ್ಲಿ ಮಾಯ್ಶ್ಚರೈಸರು ಡ್ಯಾಂಡ್ರಫನ್ನು ತುಂಬ ಕಡಿಮೆ ಆಗುತ್ತೆ, ಡ್ಯಾಂಡ್ರಫು. ಮತ್ತು ಅಲೋವೆರಾನು ಅಷ್ಟೇ, ಅಲೋವೆರಾದಲ್ಲಿ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಮತ್ತು ಕೂದಲು ಸ್ಮೂತ್ ಬರುತ್ತೆ, ತುಂಬ ಸ್ಮೂತಾಗಿ ಆಗುತ್ತೆ. ಸೊ ಜಾಸ್ತಿನೇ ತೊಗೊಂಡಿದ್ದೀನಿ ಅಲೋವೆರಾ. ಅದನ್ನು ಕಟ್ ಮಾಡಿ ಅದರ ಸಿಪ್ಪೆ ಮೇಲದೆಲ್ಲ ತೆಗೆದು ಒಳಗಡೆ ಜೆಲ್ ಮಾತ್ರ ಅದರೊಳಗಡೆ ಚೆನ್ನಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ದಾಸವಾಳ ಫ್ರೆಂಡ್ಸ್, ಹೂವು ಇರಲಿಲ್ಲ, ಹಂಗಾಗಿ ದಾಸವಾಳ ಎಲೆನ ರುಬ್ಬಿಬೇಕಾದ್ರೆ ಅದನ್ನು ಪೇಸ್ಟ್ ಮಾಡಿ ತಲೆಗೆ ಹಚ್ಚಿ 1/2 ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ತುಂಬ ಸಾಫ್ಟ್ ಅಂಡ್ ಗ್ಲೋಗಿ ಬರುತ್ತೆ. ಆದರೆ ಇದು ನಾನು ಅದರಲ್ಲಿ ಹಾಕಿದ್ದೀನಿ. ಅದರಲ್ಲಿ ಹಾಕಿ ದಾಸವಾಳದ ಹೂವು ಹಾಕಿಬಿಟ್ಟು ಇರಲಿಲ್ಲ, ಅಲ್ಲಿ ಗಿಡ ಎಲ್ಲ ಕಡ್ದಾಕಿದ್ರು, ಹಂಗಾಗಿ ಎಲೆನೇ ಹಾಕಿದೆ ನೋಡಿ. ಎಲೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ದಪ್ಪ ಪಾತ್ರೆ ತೊಗೋಬೇಕು, ಯಾಕೆಂದರೆ ಅದು ಉಕ್ಕುತ್ತೆ ಮೇಲ್ಗಡೆ, ತುಂಬ ಉಕ್ಕಿಬಿಡುತ್ತೆ. ಹಂಗಾಗಿ ನಾನು ದಪ್ಪ ಪಾತ್ರೆ ತೊಗೊಂಡಿದ್ದೀನಿ. ದಪ್ಪ ಪಾತ್ರೆ ತೊಗೊಂಡು ಅದೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ದಾಸವಾಳ ಎಲೆ ನೋಡಿ, ದಾಸವಾಳ ಎಲೆ ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ಹಾಕಿ ಅದನ್ನು ಚೆನ್ನಾಗೆ ಅದೆಲ್ಲ ಬಿಟ್ಕೊಳ್ಳೋವರೆಗೂ ಅದು ಈ ಅಲೋವೆರಾ ಮತ್ತು ಸೊಪ್ಪು, ಏನೇನು ಸೊಪ್ಪೆಲ್ಲ ಹಾಕಿದ್ದೀನಿ ಅದೆಲ್ಲನೂ ಅದರೊಳಗಡೆ ಗರ್ಗರಿ ಆಗಬೇಕು. ಅಂದರೆ ಅದೆಲ್ಲ ಫುಲ್ಲು ಬೆಂದು ಡ್ರೈ ಆಗಿ ಅದು ಗರ್ಗರಿ ಆದಾಗ ಅದನ್ನು ಹಾಕ್ಕೋಬೇಕು, ಫಿಲ್ಟ್ರ್ ಮಾಡ್ಕೋಬೇಕು. ತಣಿಲಿಕ್ಕೆ ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿ ತಣಿಲಿಕ್ಕೆ ಬಿಟ್ಟು ತಣದ ಮೇಲೆ ಆಮೇಲೆ ಅದನ್ನು ಫಿಲ್ಟ್ರ್ ಮಾಡಿ ಮತ್ತೆ ಇನ್ನೊಂದು ನಾನು ಅದನ್ನು ಬಾಕ್ಸಿಗೇ ಫಿಲ್ಟ್ರ್ ಮಾಡಿ ಇಟ್ಕೊಂಡೆ. ಆಮೇಲೆ ಮತ್ತೆ ಬೇರೆ ಕಂಟೈನರ್ಗೆ ಹಾಕ್ಕೊಂಡೆ ನೋಡಿ. ತುಳಸಿ ಇದನ್ನು ಕಡ್ಡಿ, ತುಳಸಿ ಪತ್ರೆ ಎಲ್ಲ ಹಾಕಿದ್ದೀನಿ, ಅದಕ್ಕೆ ಹಾಕಿದ್ದೀನಿ. ಅದು ಚೆನ್ನಾಗಿ ಕುದಿಯುತ್ತೆ, ಚೆನ್ನಾಗಿರುತ್ತೆ. ಈಗ ಮತ್ತು ಪುದೀನ ಏನಕ್ಕೆ ಅಂದರೆ ಪುದೀನೂ ಅಷ್ಟೇ ಮೈಗ್ರೈನ್ ಇರೋರಿಗೆ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ತಲೆನೋವು. ಹಂಗಾಗಿ ಅದು ಯಾವಾಗಲೂ ಹಚ್ತಾಯಿದ್ರೆ ತಲೆಗೆ ಪುದೀನ ಜಾಸ್ತಿ ಎಷ್ಟಿದ್ರೂ ಹಾಕ್ಬೋದು ಫ್ರೆಂಡ್ಸ್, ತುಂಬ ಒಳ್ಳೆಯದು ಅದು ಹಾಕಿದ್ರೆ. ಪುದೀನ, ತುಳಸಿ ಪತ್ರೆ ಸ್ವಲ್ಪ ಅದು ಹ್ಯಾಡ್ ಆಗುತ್ತೆ. ತುಂಬ ತಂಪು, ಅಂದರೆ ಈ ತುಂಬ ಬಾಡಿ ಹೀಟ್ ಇರೋರಿಗೆ ಇಷ್ಟೆಲ್ಲ ಹಾಕಿದರೆ ತುಂಬ ತಂಪಾಗುತ್ತೆ ತಲೆ ಎಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಯಾಕೆ ಹರಳೆಣ್ಣೆ ತುಂಬ ತಂಪು. ಹರಳೆಣ್ಣೆ ಇದರಲ್ಲಿ ತುಂಬ ಪ್ರೋಟೀನ್ಸ್ ಇದೆ. ಇವಾಗ ಹರಳೆಣ್ಣೆ ಯಾರೂ ಕೂದಲಿಗೆ ಹಾಕಲ್ಲ, ಬಟ್ ತುಂಬ ಒಳ್ಳೆಯದು. ಹರಳೆಣ್ಣೆ ಹಚ್ಚಿರಿ ತಲೆಗೆ, ತುಂಬ ಒಳ್ಳೆಯದು. ಅದು ಇಷ್ಟೆಲ್ಲ ಹಾಕಿ ಅದನ್ನು 1 ಡೇ ಫುಲ್ ಅದರಲ್ಲೇ ಬಿಟ್ಟು ಆಮೇಲೆ ಫಿಲ್ಟ್ರ್ ಮಾಡಿಕೊಂಡೆ ಫ್ರೆಂಡ್ಸ್. ನಾನು ತುಂಬ ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಅದು ಕುದ್ದ ಮೇಲೆ ಅದನ್ನು ತಿರ್ಗಾ ಫಿಲ್ಟ್ರ್ ಮಾಡ್ಕೋಬೇಕು.
ಆ ಫಿಲ್ಟ್ರ್ ಮಾಡಿಕೊಂಡು ಆಮೇಲೆ ಅದನ್ನು ಹಾಗೆ ಬೇಕಾದ್ರೆ ಸ್ವಲ್ಪ ನೀವು ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಅದು ನನಗದು ಜಾಸ್ತಿ ದಿವಸ ಬರೋಲ್ಲ ಫ್ರೆಂಡ್ಸ್. ಮಗಳದು ದಪ್ಪ ಇದೆ, ಕೂದಲು ನಂದು ದಪ್ಪ ಇದೆ. ಕೂದಲು ತುಂಬ ದಪ್ಪ ಇರೋದ್ರಿಂದ ನಮಗೆ ಅದು ಜಾಸ್ತಿ ದಿವಸ ಬರೋಲ್ಲ. ಅಮ್ಮಮ್ಮ ಅಂದರೆ 2 3 ತಿಂಗಳು ಅಷ್ಟೇ ಬರುತ್ತೆ, ಜಾಸ್ತಿ ಬರೋದಿಲ್ಲ. ಹಂಗಾಗಿ ನಾನು ಅದು ಹೊತ್ತಿದ್ರೆ 2 ಲೀಟ್ರ್ ಎಣ್ಣೆ ಆಗಿರುತ್ತೆ. 2 ಲೀಟ್ರ್ ಎಣ್ಣೆ ನಮಗೆ ಬೇಕೇ ಬೇಕು. ಹಂಗಾಗಿ ಅದು ತೊಗೋತೀನಿ ನಾನು. ಹಂಗಾಗಿ ಆ ಕಡೆ 5 ಲೀಟ್ರು ಹಿಂಗೆ ಹಿಡ್ಕೊಂಬಂದ್ಬಿಡ್ತೀನಿ. ಹರಳೆಣ್ಣೆನೂ ಅಷ್ಟೇ 5 ಲೀಟ್ರು, ಕೊಬ್ಬರಿ ಎಣ್ಣೆನೂ ಅಷ್ಟೇ 5 ಲೀಟ್ರು. ಊರ ಕಡೆ ಹೋದಾಗ ತೊಗೊಂಡು ನೋಡಿ. ಗುಲಾಬಿ ಹೂವನೂ ಹಾಕಿದ್ದೀನಿ. ಗುಲಾಬಿ ಹೂವನೂ ಎಷ್ಟಿರುತ್ತೋ ಅಷ್ಟು ಹಾಕ್ಬೋದು. ಒಣಗಿತ್ತು, ಸ್ವಲ್ಪ ಡ್ರೈ ಆಗಿತ್ತು ನೋಡಿ, ಎಲ್ಲ ಹಾಕಿ ಕಾಯಿಸಿ ಯಾವಾಗೂ ಹಿಂಗೆ ಮಾಡ್ಕೊಳ್ಳೋದು. ನೆಕ್ಸ್ಟ್ ಟೈಮು ಯಾವ ಕೂದಲನ್ನು ತೋರಿಸಿ ನನ್ನ ಕೂದಲು ಹೆಂಗಿದೆ ಹಚ್ಚಿ ತೋರಿಸ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.